ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ನ ಹೊರ್ಮುಜ್ ಸ್ಟ್ರೈಟ್ ಏನಿದೆಯಲ್ಲ ಅದರ ಮೇಲೆ ನಾನು ಸಹ ಹಿಡಿತ ಸಾಧಿಸಬಲ್ಲೆ ಅಂತ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನ ಮತ್ತು ಏರ್ ಫೋರ್ಸ್ ಅನ್ನ ಬಿಟ್ಟಿದೆ. ಈ ಸಂದರ್ಭದಲ್ಲಿ ಇರಾನ್ ಬಹಳ ದೊಡ್ಡ ಬೇಟೆಯನ್ನೇ ಆಡಿದೆ. ಸುಮಾರು 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸ್ಪೈ ಸ್ಪೈ ಡ್ರೋನ್ ಅನ್ನ 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸ್ಪೈ ಡ್ರೋನ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ. ಆ ಮೂಲಕ ಈ ಯುದ್ಧದಲ್ಲಿ ಇಲ್ಲಿಯವರೆಗಿನ ಬಹಳ ದೊಡ್ಡ ನಷ್ಟವನ್ನ ಅಮೆರಿಕಾಗೆ ಮಾಡಿದೆ. ಸೊ ಅದರ ಬಗ್ಗೆ ಬಂದಿರುವಂತಹ ಮಾಹಿತಿ ಏನು, ಇದು ಅಧಿಕೃತ, ಯಾಕೆಂದ್ರೆ ಅಮೆರಿಕ ಸಹ ಒಪ್ಕೊಂಡಿದೆ ಅಂತಹದ್ದೊಂದು ಡ್ರೋನ್ ಬಿದ್ದು ಹೋಗಿದೆ ಅಂತ. ಇರಾನ್ ಹೊಡೆದಿದೆ ಅಂತ ಹೇಳಿಲ್ಲ, ಬಿದ್ದು ಹೋಗಿದೆ ಅಂತ ಹೇಳ್ಕೊಂಡಿದೆ. ಬಟ್ ಇರಾನ್ ಹೇಳ್ತಿದೆ ನಾವೇ ಹೊಡೆದು ಉರುಳಿಸಿರೋದು ಅಂತ. ಅದರ ಜೊತೆಗೆ ಹೊರ್ಮುಜ್ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ಮಾಡ್ತಿರುವಂತಹ ಪ್ರಯತ್ನ ಏನು, ಅದು ವಿಫಲ ಆಗ್ತಿದೆ. ಯಾಕೆ ಮತ್ತು ಇರಾನ್ ಹೇಗೆ ಅದನ್ನ ಬೈಪಾಸ್ ಮಾಡಿ ತನ್ನ ಹಡಗುಗಳನ್ನ ಈಸಿಯಾಗಿ ಪಾಸ್ ಮಾಡಿಕೊಳ್ತಾ ಇದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಯುದ್ಧ ವಿರಾಮದ ನಡುವೆ ಇದ್ದೀವಿ ನಾವು. ಯುದ್ಧ ವಿರಾಮದ ನಂತರ ಒಂದಷ್ಟು ಶಾಂತಿ ಮಾತುಕತೆಯನ್ನ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾಡುವ ಪ್ರಯತ್ನ ನಡೀತು. ಬಟ್ ಅದು ವಿಫಲ ಆಯಿತು. ಅದು ಪರಮಾಣು ವಿಚಾರವಾಗಿ ಇರಾನ್ ಒಪ್ಪಂದಕ್ಕೆ ಬರಲಿಲ್ಲ ಅಂತ ಅಮೆರಿಕ ಹೇಳ್ಕೊಳ್ತಿದೆ. ಇರಾನ್ ಸಹ ಆಲ್ಮೋಸ್ಟ್ ಅದನ್ನೇ ಹೇಳ್ತಿದೆ. ಅಮೆರಿಕ ನಾವು ಒಪ್ಪಲು ಆಗದೇ ಇರುವಂತಹ ಸಾಕಷ್ಟು ಷರತ್ತುಗಳನ್ನ ನಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿತು. ನಾವು ಬಗ್ಗಿಲ್ಲ, ಹಾಗಾಗಿ ಮಾತುಕತೆಗಳು ಮುರಿದು ಬಿದ್ದಿದೆ ಅಂತ. ಬಟ್ ಎರಡನೇ ಸುತ್ತಿನ ಮಾತುಕತೆಗಳು ನಡೆಸಬೇಕು ಅನ್ನುವಂತಹ ಪ್ರಯತ್ನವನ್ನ ಅಮೆರಿಕ ಮತ್ತೆ ಪಾಕಿಸ್ತಾನದ ಮೂಲಕ ಮಾಡ್ತಾ ಇದೆ. ಸೊ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಅಸೀಂ ಮುನೀರ್ ಈಗ ಇರಾನ್ಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ವೇದಿಕೆ ಸಿದ್ಧ ಮಾಡಬೇಕು ಎರಡನೇ ಸುತ್ತಿನ ಮಾತುಕತೆ. ಯಾಕಂದ್ರೆ 22ನೇ ತಾರೀಕಿಗೆ ಯುದ್ಧ ವಿರಾಮದ ಅವಧಿ ಮುಗಿದೋಗುತ್ತೆ. ಅಷ್ಟರೊಳಗಡೆ ಮತ್ತೆ ಯುದ್ಧ ವಿರಾಮವನ್ನ ಒಂದೋ ವಿಸ್ತರಿಸ್ಕೊಳ್ಬೇಕು, ಇಲ್ಲ ಶಾಶ್ವತ ಯುದ್ಧ ವಿರಾಮಕ್ಕೆ ಒಂದು ಅಂತ್ಯವನ್ನ, ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಮತ್ತೆ ಯುದ್ಧ ಆಗುತ್ತೆ, ಮತ್ತೆ ಇಡೀ ಜಗತ್ತು ಒಂದು ರೀತಿಯಾಗಿ ದುಗುಡಕ್ಕೆ ಹೋಗ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ನೀವು ಮುಕ್ತ ಮಾಡಲೇಬೇಕು ಅಂತ ಅಮೆರಿಕ ಪಟ್ಟು ಹಿಡಿದಿತ್ತು. ಮತ್ತು ಯುದ್ಧ ವಿರಾಮದ ಏನು ಷರತ್ತುಗಳಿತ್ತು ಅದರಲ್ಲಿ ಅದು ಸಹ ಇತ್ತು. ಬಟ್ ಇರಾನ್ ಅದನ್ನ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಒಪ್ಪಿಕೊಂಡಿಲ್ಲ, ಓಪನ್ ಮಾಡಿಲ್ಲ. ಕಾರಣ ಏನು? ಇರಾನ್ ಹೇಳ್ತಿರೋದು, ಲೆಬನಾನ್ ನಲ್ಲಿರುವಂತಹ ಹಿಜ್ಬುಲ್ಲಾ ಮೇಲೆ ದಾಳಿ ನಡೆಸ್ತಾ ಇದ್ದೀರಲ್ಲ ನೀವು, ಲೆಬನಾನ್ನ ಜನರನ್ನ ಕೊಲ್ತಾ ಇದ್ದೀರಲ್ಲ, ಅದು ನಮಗೆ ಒಪ್ಪಿತ ಅಲ್ಲ. ಈ ಒಪ್ಪಂದ ಏನಾಗಿತ್ತು, ಸೀಸ್ ಫೈರ್ ಏನಾಗಿತ್ತು, ಯುದ್ಧ ವಿರಾಮ ಏನಾಗಿತ್ತು, ಅದರಲ್ಲಿ ಲೆಬನಾನ್ ಸಹ ಇದೆ ಅನ್ನುವಂಥದ್ದು ಇರಾನ್ನ ವಾದ. ಬಟ್ ಅಮೆರಿಕ ಮತ್ತು ಇಸ್ರೇಲ್ ಹೇಳೋದು ಲೆಬನಾನ್ ಇಲ್ಲ ಅಂತ. ಆದರೆ ಇಡೀ ಜಗತ್ತು ಲೆಬನಾನ್ ನಲ್ಲಿ ನಡೆದಂತಹ ನರಹತ್ಯೆ ಏನಿದೆಯಲ್ಲ, ಇಸ್ರೇಲ್ ಮೂಲಕ ಆದಂತಹ ನರಹತ್ಯೆ, ಅದರ ವಿರುದ್ಧ ಇಡೀ ಜಗತ್ತು ಧ್ವನಿಯಾದ ನಂತರ ಈಗ ಇಸ್ರೇಲ್ ತಂಡ ಹೊಡೆದಿದೆ. ಆದರೆ ನೀವು ಹೊರ್ಮುಜ್ ಸ್ಟ್ರೈಟ್ ಅನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿಲ್ಲ ಅಂದ್ರೆ ನಿಮಗೂ ಬಳಕೆಯಾಗದ ರೀತಿಯಲ್ಲಿ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ತನ್ನ ಸೇನೆಯನ್ನ ಕಳಿಸ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನ ತನ್ನ ಹಡಗುಗಳಲ್ಲಿ, ಯುದ್ಧ ನೌಕೆಗಳಲ್ಲಿ ತುಂಬಿಸಿ ಅಲ್ಲಿಗೆ ಕಳಿಸಿದೆ. ಮತ್ತು ಏರ್ ಫೋರ್ಸ್ ಸಹ ಕೆಲಸ ಮಾಡ್ತಿದೆ. ಇದರ ನಡುವೆ ಹೊರ್ಮುಜ್ ಸ್ಟ್ರೈಟ್ ನ ಆಕಾಶದಿಂದ ಒಂದು ಅಮೆರಿಕದ ಬಹಳ ಬೆಲೆ ಬಾಳುವಂತಹ 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರೋನ್ ನಾಪತ್ತೆ ಆಯಿತು. ಏನಾಯ್ತು ಅನ್ನುವಂತಹ ಸುದ್ದಿಗಳಿಗೆ 2 ದಿನ ಸಮಯ ಹಿಡಿತು. ಈಗ ಅಮೆರಿಕ ಒಪ್ಕೊಂಡಿದೆ, ಎಸ್ ಅದು ಮಿಸ್ಸಿಂಗು, ಹೋಗಿದೆ ಅದು ಅಂತ. ಇರಾನ್ ಹೇಳ್ತಿದೆ ನಾವು ಹೊಡೆದು ಉರುಳಿಸಿದ್ದೀವಿ ಅಂತ. ಸೊ ಅದರ ಹೆಸರು MQ-4C ಅಂತ. ಇದೊಂದು ಸರ್ವೇಲೆನ್ಸ್ ಡ್ರೋನ್, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕುವಂತಹ ಒಂದು ಡ್ರೋನ್ ಅದು. ಇದರ ವಿಶೇಷತೆ ಏನು ಅಂದ್ರೆ, ಇದು ಯಾವುದೇ ಆಂಟಿ ಮಿಸೈಲ್ಗೆ ಸಿಗೋದಿಲ್ಲ. ಬಟ್ ಹೇಗೆ ಒಡೆದು ಉರುಳಿಸಿತು ಇರಾನ್ ಅನ್ನೋದೇ ಈಗ ಆಶ್ಚರ್ಯದ ಸಂಗತಿ. ಮತ್ತು ಎಂತಹದ್ದೇ ವಾತಾವರಣ ಇರಲಿ, ಸಮುದ್ರದ ಮೇಲೆ ಸಾಕಷ್ಟು ಟರ್ಬುಲೆನ್ಸ್ ಇರುತ್ತೆ, ಸಾಕಷ್ಟು ಗಾಳಿ ಇರುತ್ತೆ, ಸಾಕಷ್ಟು ವಿಚಾರಗಳಿರ್ತವೆ, ನೈಸರ್ಗಿಕವಾದಂತಹ ಚಾಲೆಂಜ್ಗಳು ಇರ್ತವೆ. ಅವೆಲ್ಲವನ್ನು ಸಹ ಮೆಟ್ಟಿ ನಿಲ್ಲಬಹುದಾದಂತಹ ಅನ್ಮ್ಯಾನ್ಡ್, ಅದರೊಳಗಡೆ ಯಾರು ಮನುಷ್ಯರು ಇರೋದಿಲ್ಲ, ಎಲ್ಲ ಆಟೋಮೆಟಿಕ್ ಅಂಥ ಡ್ರೋನು. ಅದಕ್ಕೆ 2200 ಕೋಟಿ ರೂಪಾಯಿಗಳು ಬೆಲೆ ಆಗೋದು ಒಂದೊಂದು ಡ್ರೋನ್ಗೆ.
ಒಂದು ಡ್ರೋನ್ಗೆ. ಅಮೆರಿಕಾನೇ ಅದು ಅಷ್ಟು ಕಾಸ್ಟ್ಲಿ ಅಂತ ಇಲ್ಲಿಯವರೆಗೆ ಕೇವಲ 10 ಡ್ರೋನ್ಗಳನ್ನು ಮಾತ್ರ ತಯಾರು ಮಾಡ್ಕೊಂಡಿದೆ. ಮತ್ತೆ ಅದಕ್ಕೆ ಹೆಸರನ್ನ ಟ್ರೈಟೋನ್ ಅಂತ ಕೊಟ್ಕೊಂಡಿದೆ. ಅಂಥ ಟ್ರೈಟೋನ್ ಡ್ರೋನ್ ಈಗ ಇರಾನ್ ಕೈಯಲ್ಲಿ ಬೇಟೆಗೆ ಒಳಗಾಗಿ ಬಿದ್ದು ಹೋಗಿದೆ. ಆ ಮೂಲಕ ಅಮೆರಿಕಾಗೆ ಮತ್ತೊಂದು ನಷ್ಟ. ಯಾಕಂದ್ರೆ ನಿಮ್ಗೆ ಆಗ್ಲೇ ಗೊತ್ತು, ಸಾಕಷ್ಟು ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ. ಇರಾಕಲ್ಲೂ ಹೊಡೆದುರುಳಿಸಿದೆ, ಇನ್ನೊಂದು ಕಡೆ ಅರಬ್ ರಾಷ್ಟ್ರಗಳಲ್ಲಿ ಹೊಡೆದುರುಳಿಸಿದೆ, ಇರಾನ್ನ ಒಳಗಡೆ ಸಹ ಹೊಡೆದುರುಳಿಸಿದೆ. ಸೊ ಇಲ್ಲಿಯವರೆಗೆ 7ರಿಂದ 8 ಫೈಟರ್ ಜೆಟ್ಗಳು, ಯಾವ ಫೈಟರ್ ಜೆಟ್ಗಳನ್ನ ಅಮೆರಿಕ ತನ್ನ ಕಿರೀಟ ಅಥವಾ ತನ್ನ ಕಿರೀಟದ ಗರಿ ಅಂತ ಹೇಳ್ಕೊಂಡು ಓಡಾಡ್ತಿದ್ವು, ಯಾವ ಫೈಟರ್ ಜೆಟ್ಗಳು ನಮ್ಮ ಫೈಟರ್ ಜೆಟ್ಗಳನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತಿದ್ರು, ರಡಾರ್ಗೂ ಸಿಗೋದಿಲ್ಲ, ನಮ್ಮದು ಆಕಾಶಕ್ಕೆ ಹೋಗ್ಬಿಟ್ರೆ ಇನ್ವಿನ್ಸಿಬಲ್, ಇಲ್ಲಿಯವರೆಗೆ ಜಗತ್ತಲ್ಲಿ ಯಾರು ಕೈಲು ಮುಟ್ಟಕ್ಕಾಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಅಂತಹ ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದುರುಳಿಸಿದೆ. ಅದರ ಹಿಂದೆ ಚೈನಾದ ಆಂಟಿ ಮಿಸೈಲ್ ಸಿಸ್ಟಮ್ ಇದೆ ಅಂತ ಹೇಳಲಾಗ್ತಿದೆ. ಚೈನಾದವರು ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಇರಾನ್ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ತಿದೆ ಅನ್ನುವಂತಹ ಮಾಹಿತಿ ಇದೆ. ಅದರ ಭಾಗವಾಗಿ ಇದೆಲ್ಲ ನಡೆದಿದೆ ಅಂತ. ಸೊ ಈ ಮೂಲಕ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಸರ್ವೈಲೆನ್ಸ್ಗೆ ಬಿಟ್ಟಿದ್ದಂತಹ ಜಗತ್ತಿನ ಅತ್ಯಂತ ಕಾಸ್ಟ್ಲಿ 2200 ಕೋಟಿ ರೂಪಾಯಿಯ ಡ್ರೋನ್ ಈಗ ಬಿದ್ದು ಹೋಗಿದೆ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಡ್ತಿದೆಯಲ್ಲ ಅಮೆರಿಕ, ಅಲ್ಲಿ ಏನಾದ್ರೂ ಸಫಲತೆ ಸಿಕ್ಕಿದೆಯಾ ಅಮೆರಿಕಾಗೆ? ಹೊರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ಗೂ ಬಳಕೆಯಾಗದಂತೆ ಬ್ಲಾಕ್ ಮಾಡಿಬಿಡ್ತೀವಿ, ಆಗ ಅದಕ್ಕೆ ಬುದ್ಧಿ ಬರುತ್ತೆ ಅಂತ ಹೋಗಿದಾರಲ್ಲ, ಅದು ಪ್ರಾಯಶಃ ಒಂದು ರೀತಿ ಪಾರ್ಶಿಯಲಿ ಮಾತ್ರ ಅದು ಅಲ್ಲಿ ವರ್ಕ್ ಆಗಿದೆ, ಪಾರ್ಶಿಯಲಿ ಮಾತ್ರ ಸಕ್ಸಸ್ ಸಿಕ್ಕಿದೆ ಅಮೆರಿಕಾಗೆ. ಉಳಿದಂತೆ ಸಾಕಷ್ಟು ಹಡಗುಗಳು, ಯಾವ ಹಡಗುಗಳು? ಇರಾನ್ನ ಹಡಗುಗಳು ಸಿಗ್ನಲ್ ಸಹ ಆಫ್ ಮಾಡಿದೆ. ಚಾಲೆಂಜ್ ರೀತಿಯಲ್ಲಿ ಅಮೆರಿಕದ ಯುದ್ಧ ನೌಕೆಗಳ ನಡುವೆನೆ ಹೊರ್ಮುಜ್ ಸ್ಟ್ರೈಟ್ ಅನ್ನು ದಾಟ್ಕೊಂಡು ಹೋಗ್ತಿದ್ದಾವೆ. ಇದರ ನಡುವೆ ಚೈನಾದ ಹಡಗುಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಅಮೆರಿಕ ನೌಕಾದಳ ಮಾಡಿದೆ. ಅದಕ್ಕೆ ಚೈನಾ ಕೆಂಡಾಮಂಡಲ ಆಗಿ ವಾರ್ನಿಂಗ್ ಕೊಟ್ಟಿದೆ, ನಾವು ಸುಮ್ಮನಿರಲ್ಲ, ನಾವು ಆಕ್ಷನ್ ತಗೋಬೇಕಾಗತ್ತೆ ಅಂತ. ಇದರ ನಡುವೆ ಇರಾನ್ ಹೇಳ್ತಿದೆ, ಈ ಬ್ಲಾಕೇಡ್ ಏನ್ ಮಾಡಿದೆ ಅಮೆರಿಕ, ಇದು ಯುದ್ಧ ವಿರಾಮದ ಷರತ್ತುಗಳನ್ನ ಮುರಿದ ಹಾಗೆ, ಆದಷ್ಟು ಬೇಗ ಇದರಿಂದ ವಾಪಸ್ ಹೋಗ್ಬೇಕು ಅಮೆರಿಕ, ಇಲ್ಲದೆ ಹೋದ್ರೆ ಒಂದು ನಾವು ನಿಮ್ಮ ಯುದ್ಧ ನೌಕೆಗಳ ಮೇಲೆ ಮಿಸೈಲ್ ಅನ್ನ ಹಾಕ್ತಿವಿ, ಇನ್ನೊಂದು ಸೀಸ್ ಫೈರ್ ಮುರಿದಂಗೆ ಅಂತ ಪರಿಗಣಿಸಿ ನಾವು ಯುದ್ಧಕ್ಕೆ ಬರ್ತೀವಿ ಅಂತ ಇರಾನ್ ಕೊನೆಯ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಸೊ ಇದಿಷ್ಟು ಈಗ ಹೊರ್ಮುಜ್ ಸ್ಟ್ರೈಟ್ ಸುತ್ತಮುತ್ತ ಆಗ್ತಿರುವಂತಹ ವಿಚಾರಗಳು. ಹೊರ್ಮುಜ್ ಸ್ಟ್ರೈಟ್ ಅನ್ನ ಅಮೆರಿಕ ಇರಾನ್ಗೂ ಬಳಕೆಯಾಗದಂತೆ ಮಾಡುವಂತಹ ಪ್ರಯತ್ನ ನಡೆಸ್ತಾ ಇರೋದು, ಬ್ಲಾಕೇಡ್ ಮಾಡಿರೋದು. ಅದರ ನಡುವೆ 2200 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಅಮೆರಿಕದ ಟ್ರೈಟಾನ್ ಅನ್ನುವಂತಹ MQ-4C ಸರ್ವೇಲೆನ್ಸ್ ಡ್ರೋನ್ ಹೊಡೆದು ಬೀಳಿಸುವಲ್ಲಿ ಇರಾನ್ ಸಫಲ ಆಗಿರೋ ಕುರಿತಾಗಿ ಇಲ್ಲಿಯವರೆಗೆ ಬಂದಿರುವಂತಹ ಸುದ್ದಿಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.